ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಕಾಂತ್. ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲದ ಎ ಮಂಜು ಅಧಿಕಾರದ ಲಾಲಾಸೆಗಾಗಿ ಪಕ್ಷಾಂತರ ರಾಜಕಾರಣ ಮಾಡಿ ಇದೀಗ ಕಣ್ಣೀರಿನ ನಾಟಕವಾಡುತ್ತಾ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಪೊಟ್ಯಾಟೋ ಕ್ಲಬ್ನ ಅಧ್ಯಕ್ಷರಾದ ಯೋಗ ರಮೇಶ್ ವಾಗ್ದಾಳಿಯನ್ನು ನಡೆಸಿದರು. ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲದ ಎ ಮಂಜು ಅಧಿಕಾರದ ಲಾಲಾಸೆಗಾಗಿ ಪಕ್ಷಾಂತರ ರಾಜಕಾರಣ ಮಾಡಿ ಈಗ ಕಣ್ಣೀರಿನ ನಾಟಕ ಮಾಡುತ್ತಾ ದಿಕ್ಕು ತಪ್ಪಿಸುತ್ತಿದ್ದಾರೆ. ಇವರ ವರ್ತನೆಗೆ ಬಿಜೆಪಿ ತಡವಾಗಿಯಾದರೂ ತಕ್ಕ ಪಾಠ ಕಲಿಸಿದೆ ಎಂದು ಪೊಟ್ಯಾಟೋ ಕ್ಲಬ್ ಅಧ್ಯಕ್ಷ ಯೋಗ ರಮೇಶ್ ವಾಗ್ದಾಳಿ ನಡೆಸಿದರು. ಅರಕಲಗೂಡು ಪಟ್ಟಣದ ಪೊಟ್ಯಾಟೋ ಕ್ಲಬ್ನ ಕಚೇರಿಯಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಎ ಮಂಜು ವಿರೋಧ ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನು ಸ್ವಾಗತಿಸಿದರು. ಎ ಮಂಜು ಅನಾದಿ ಕಾಲದಿಂದಲೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಕೊಂಡು ಉಚ್ಚಾಟನೆಗೆ ಒಳಗೊಂಡಿದ್ದಾರೆ. ಅವರಿಗೆ ಪಕ್ಷ ನಿಷ್ಠೆ, ಸಿದ್ಧಾಂತ, ತತ್ವ ಇವುಗಳ ಅರಿವೇ ಇಲ್ಲದೆ ಸ್ವಾರ್ಥ ರಾಜಕಾರಣ, ಅಧಿಕಾರ ಆಸೆಗೆ ಪಕ್ಷಾಂತರ ಮಾಡಿಕೊಂಡು ಇಲ್ಲಸಲ್ಲದ ಕಾರಣಗಳನ್ನು ನೀಡಿಕೊಂಡು ನಿರಂತರವಾಗಿ ಪಕ್ಷಾಂತರ ಮಾಡುತ್ತಿದ್ದಾರೆ. 1994ರಲ್ಲಿ ಉಚ್ಚಾಟನೆಗೊಂಡಿದ್ದ ಎ ಮಂಜು ಅವರಿಗೆ ಬಿಜೆಪಿ ಪಕ್ಷ ಮತ್ತೆ 1999 ಬಿ ಫಾರ್ಮ್ ನೀಡಿ ಗೆಲ್ಲಿಸಿ ರಾಜಕೀಯವಾಗಿ ಪುನರ್ಜನ್ಮ ನೀಡಿತ್ತು. ಆಗಲೂ ಅವರು ಹಲವಾರು ನಾಯಕರನ್ನು ಪಕ್ಷ ವಿರೋಧ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವಂತೆ ಮಾಡಿ ತಾವು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿ ಉಚ್ಚಾಟನೆಗೊಂಡು ಕಾಂಗ್ರೆಸ್ ಪಕ್ಷ ಸೇರಿದರು. ನಂತರ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಶಾಸಕರಾಗಿ, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿ ಮತ್ತೆ ದೇವೇಗೌಡರ ಜೊತೆ ಹೊಂದಾಣಿಕೆ ಮಾಡಿರುವುದನ್ನು ವಿರೋಧ ಮಾಡುತ್ತಿರುವುದಾಗಿ ತಿಳಿಸಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡು ಲೋಕಸಭಾ ಅಭ್ಯರ್ಥಿಯಾದರು. ಆದರೂ ಸಹ ಪಕ್ಷ ನಿಷ್ಠೆ ತೋರದೆ ಕುಂಟು ನೆಪ ಹುಡ್ಡಿ ಬಿಜೆಪಿ ಪಕ್ಷವನ್ನು ದೂಷಣೆ ಮಾಡಿಕೊಂಡು ಕಣ್ಣೀರು ಹಾಕುವ ನಾಟಕ ಮಾಡುತ್ತಿದ್ದಾರೆ. ಇವರಿಗೆ ಪಕ್ಷದ ಸಿದ್ಧಾಂತ ತತ್ವಗಳು ಯಾವುದೇ ಲೆಕ್ಕವಿಲ್ಲ, ಅಧಿಕಾರದ ಆಸೆ ಹೆಚ್ಚು ಎಂದು ಲೇವಡಿ ಮಾಡಿದರು. ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿಕೊಂಡು ರಾಜಕೀಯ ಮಾಡುತ್ತಿದ್ದ ಮಾಜಿ ಸಚಿವ ಎ ಮಂಜು ಈಗ ಮಗನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ MLC ಟಿಕೆಟ್ ದೊರಕುವಂತೆ ನೋಡಿಕೊಂಡಿದ್ದಾರೆ. ಇದಕ್ಕೆ ಏನು ಹೇಳುತ್ತಾರೆ ಎಂದು ಪ್ರಶ್ನೆ ಮಾಡಿದರು. ಇವರು ಹಗಲಲ್ಲಿ ಬಿಜೆಪಿ ಪಕ್ಷ ಎನ್ನುತ್ತಾ ರಾತ್ರಿ ವೇಳೆ ಮಡಿಕೇರಿ ಜಿಲ್ಲೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿರುವುದನ್ನು ಗಮನಿಸಿ ಬಿಜೆಪಿ ಪಕ್ಷದವರು ಶಿಸ್ತು ಕ್ರಮ ಕೈಗೊಂಡಿದ್ದಾರೆ. ಅದನ್ನು ನಾನು ಸ್ವಾಗತಿಸುತ್ತೀನಿ. ಜನಸಾಮಾನ್ಯರಿಗೆ ಸುಳ್ಳು ಮಾಹಿತಿ ನೀಡದೆ ನೈಜ ಸತ್ಯವನ್ನು ಹೇಳಿಕೊಂಡು ರಾಜಕಾರಣ ಮಾಡಿ ಎಂದು ಕಿವಿಮಾತು ಹೇಳಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ತಾವೆಲ್ಲರೂ ನೋಡಿದಿರಿ, ಮೊನ್ನೆ ಎ ಮಂಜು ಅವರು BJPಯಲ್ಲಿದ್ದರು. ಏಕಾಏಕಿ ಎ ಮಂಜು ಹಿತೈಷಿಗಳ ಅಭಿಮಾನಿಗಳ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ನನಗೆ BJP ಪಕ್ಷದಿಂದ ಭಾಳ ಮಾನಸಿಕವಾಗಿ ಆಘಾತ ಆಗಿದೆ ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ನೋಡಿದಾಗ ಕಣ್ಣೀರನ್ನ ಹಾಕಿದ್ರು ಅನ್ನೋದು ಸಹ ನಾವು ಗಮನಿಸಿದ್ವಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಸಹ 4 ವರ್ಷ BJPಯ ಜಿಲ್ಲಾಧ್ಯಕ್ಷನಾಗಿ ಸಕ್ರಿಯವಾಗಿ ಕೆಲಸ ಮಾಡಿರೋದ್ರಿಂದ ಮಂಜು ಅವರ BJP ಮತ್ತು ಮಂಜು ಅವರ ವಿಚಾರವಾಗಿ ಮಾತನಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮನ್ನು ಈಗ ಆಹ್ವಾನ ಮಾಡಿದ್ದೀನಿ. ಮಂಜು ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀವಿ, ಹಿಂಪಡೆದಿದ್ದೀವಿ ಅಂತ ಹೇಳಿ BJPಯ ರಾಜ್ಯ ಶಿಸ್ತು ಸಮಿತಿಯವರ ಒಂದು ಪತ್ರಿಕಾ ಹೇಳಿಕೆ ಮತ್ತು ಒಂದು ಲೆಟರನ್ನು ನಾನು ನೋಡಿದೆ. ನನಗೆ ಆಗ ಅನಿಸಿದ್ದೇನು ಅಂದರೆ, ತಡವಾಗಿ ಆದ್ರೂ ಭಾರತೀಯ ಜನತಾ ಪಕ್ಷದವರು ಮಂಜು ಅವರ ರಾಜಕೀಯ ನಡೆ, BJPಯ ಅವರ ವರ್ತನೆಯನ್ನು ಅರ್ಥ ಮಾಡಿಕೊಂಡು ಅವ್ರ ವಿರುದ್ಧ ಈ ಕ್ರಮವನ್ನು ತಗೊಂಡಿರೋದನ್ನ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಎ ಮಂಜು ಅವರು BJPಗೆ ಬಂದಿರತಕ್ಕಂಥದ್ದು ಮತ್ತು BJPಯವರು ಇವ್ರ ವಿರುದ್ಧ ಕ್ರಮ ತಗೊಂಡಿರ್ತಕ್ಕಂಥದ್ದು ಇದು ಹೊಸದೇನಲ್ಲ. ಇವತ್ತು ಎ ಮಂಜು ಅವರ ರಾಜಕೀಯ ನಡೆಯನ್ನು ನಾವು ನೋಡಿದರೆ 89ರಲ್ಲಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ತಾವು ಏನು ಚಾನಲ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ರು. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಹಾಲಿ ಶಾಸಕರಾದಂಥ AT ರಾಮಸ್ವಾಮಿ ಅವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಮಾಡಿಕೊಡ್ತು.
ಅವತ್ತಿಗೂ ಸಹ ಎ ಮಂಜು ಅವರು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಅಭ್ಯರ್ಥಿಯಾದ ಎ ಮಂಜು ಅವರ ಪರವಾಗಿ ಕೆಲಸ ಮಾಡಲಿಲ್ಲ. ಅವರ ವಿರುದ್ಧ ರಾಮಸ್ವಾಮಿ ಅವರ ಪರವಾಗಿ ಅವತ್ತು ಅವ್ರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಂಡ್ರು. ನಂತರ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. 89 ಆದಮೇಲೆ 94ರಲ್ಲಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗಿ ಅವರು ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡಿ ಸೋತರು. ಸೋತ ನಂತರ 96ರಲ್ಲಿ ನಡೆದಂಥ MLC ಚುನಾವಣೆಯಲ್ಲಿ ಗೋ ಮಧುಸೂದನ್ ಅವ್ರಿಗೆ MLC ಇದೇ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯ ಒಂದು ಸೀಟನ್ನು ಬಿಜೆಪಿ ಗೋ ಮಧುಸೂದನ್ ಅವ್ರಿಗೆ ಕೊಡ್ತದೆ. ಅವ್ರ ವಿರುದ್ಧವಾಗಿ ಒಂದು ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಅವ್ರ ವಿರುದ್ಧ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಆಗ 96ರಲ್ಲಿ ಬಿಜೆಪಿ ಇವರನ್ನ ಉಚ್ಚಾಟನೆಯನ್ನು ಮಾಡುತ್ತೆ ಪಕ್ಷದಿಂದ. ಅದಾದ ಮೇಲೆ ನಮ್ಮ ತಾಲೂಕಿನ ಹಲವಾರು ಹಿರಿಯ ಮುಖಂಡರುಗಳು, ನಮ್ಮ ಹಿಂದಿನ ಬಿಜೆಪಿಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದವರು, ABPPಯಲ್ಲಿದ್ದ ನಮ್ಮ ಹಿರಣ್ಣಯ್ಯನವರು, ಈ ಥರದ ಹಲವಾರು ಜನರ ಒಂದು ಒತ್ತಾಸೆಯ ಮೇರೆಗೆ ಭಾರತೀಯ ಜನತಾ ಪಕ್ಷ ಇವರ ಪಕ್ಷದಿಂದ ಉಚ್ಚಾಟನೆ ಆದೇಶವನ್ನು ಹಿಂಪಡೆದು 99ರಲ್ಲಿ ಇವರಿಗೆ ಅನುವನ್ನು ಮಾಡಿಕೊಡುತ್ತೆ MLA ಅಭ್ಯರ್ಥಿ. ಬಂದ 3 ವರ್ಷದಲ್ಲಿ ಮತ್ತೆ ಬಿಜೆಪಿಯ ವಿರುದ್ಧದ ಚಟುವಟಿಕೆ ಮಾಡಿ ಸಸ್ಪೆಂಡ್ ಆದವ್ರಿಗೆ ಮತ್ತೆ 99ರಲ್ಲಿ ಅವಕಾಶ ಮಾಡಿಕೊಡ್ತದೆ. ಇದೇ ಬಿಜೆಪಿ ಮಂಜು ಅವರಿಗೆ ಒಂದು ರಾಜಕೀಯ ಪುನರ್ಜನ್ಮವನ್ನು ಕೊಡುತ್ತೆ. ಮಂಜು ಅವರು ಮೊದಲು ಶಾಸಕರಾಗಿದ್ದು ಇದೇ ಭಾರತೀಯ ಜನತಾ ಪಕ್ಷದ ವಿರುದ್ಧ. ಇವತ್ತೇನು ಬಿಜೆಪಿ ನನಗೆ ಬಹಳ ನನಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಮಾಡಿತು, ಶಿಸ್ತು ಕ್ರಮ ತಗೊಂಡು ಅಂತ ಈ ಕಣ್ಣೀರು ಹಾಕ್ತಾರಲ್ಲ, ಇದೇ ಬಿಜೆಪಿನೇ ಭಾರತೀಯ ಜನತಾ ಪಕ್ಷನೇ ಇವರಿಗೆ ಶಾಸಕರಾಗಿ ಅವಕಾಶ ಮಾಡಿಕೊಡ್ತಾರೆ. ಅವರು ನಂಬಿದ್ದಂಥ ಜನರಿಗೆ ಅನ್ಯಾಯ ಆದಾಗ ಅಥವಾ ಅಭಿವೃದ್ಧಿಯಲ್ಲಿ ಆ ಪಕ್ಷದಿಂದ ವಂಚನೆ ಆದಾಗ ಪಕ್ಷಾಂತರ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಹಲವಾರು ದಾಖಲೆಗಳನ್ನು ನಾವು ನೋಡ್ತೀವಿ. ಆದರೆ ಎ ಮಂಜು ಅವರ ಪಕ್ಷಾಂತರ ಯಾವುದೇ ಜನಹಿತಕ್ಕಲ್ಲ, ಯಾವುದೇ ಒಂದು ಪಕ್ಷದ ಹಿತಕ್ಕಲ್ಲ, ಸ್ವಾರ್ಥ ರಾಜಕಾರಣಕ್ಕಾಗಿ ಮಂಜು ಅವರು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಪಕ್ಷಾಂತರಗಳು ಸ್ವಾರ್ಥ ರಾಜಕಾರಣಕ್ಕಾಗಿ ನಡೆದಿದೆ. ಇದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಮೊನ್ನೆ ತಾವು ಮಾತನಾಡಿದ್ರಿ, ಇವತ್ತು ನನಗೆ ಪಕ್ಷಕ್ಕಿಂತ ನನ್ನ ಮಗನೇ ಮುಖ್ಯ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್, ನನ್ನ ಮಗನ ರಕ್ಷಣೆಗೆ ನಾನು ಹೋಗಬೇಕು ಅಂತ. ಆದ್ರೆ ಇಲ್ಲಿವರೆಗೆ ನೀವು ಪ್ರತಿಪಾದನೆ ಮಾಡ್ತಿದ್ದೇನೆ, ನೀವು ರೇವಣ್ಣವರೇ ನಿಮ್ಮ ಮಗ, ರೇವಣ್ಣವರೇ ನಿಮ್ಮ ಮನೆಯವರು ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಹೆಂಗೆ ಇವತ್ತು ನಿಮ್ಮ ಮಗ ಇಷ್ಟ ಆದ? ನಾನು ಆಗ್ಲೇ ಮೊನ್ನೆನೂ ಸಹ ಹೇಳಿದೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆಯನ್ನು ನೀವು ಕಳ್ಕೊಂಡಿದ್ದೀರಿ ಅಂತ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ TV. ಇದು ನಿಮ್ಮ ಧ್ವನಿ.